ಬಳ್ಳಾರಿ ವಲಯಕ್ಕೆ ಹೊಸದಾಗಿ ಐಜಿ ಮತ್ತು ಬಳ್ಳಾರಿ ಜಿಲ್ಲೆಗೆ ನೂತನ ಎಸ್ಪಿಯ ನೇಮಕ ಮಾಡಲಾಗಿದೆ. ನೂತನ ಐಜಿಯಾಗಿ ಡಾಕ್ಟರ್ ಪಿಎಸ್ ಹರ್ಷ, ಎಸ್ಪಿಯಾಗಿ ಡಾಕ್ಟರ್ ಸುಮನ್ ಡಿ ಪೆನ್ನೇಕರ್ ನೇಮಕ ಮಾಡಲಾಗಿದೆ. ಬಳ್ಳಾರಿಯಲ್ಲಿ ನಡೆದ ಗಲಭೆಯ ಬೆನ್ನಲ್ಲೇ ಅಧಿಕಾರಿಗಳನ್ನ ಹೊಸದಾಗಿ ನೇಮಕ ಮಾಡಲಾಗಿರುವಂಥದ್ದು. ದಕ್ಷ ಮತ್ತು ಪ್ರಾಮಾಣಿಕ ಅಧಿಕಾರಿಗಳನ್ನ ನೇಮಿಸಿ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಕಾನೂನು ಸುವ್ಯವಸ್ಥೆ ಕಾಪಾಡುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳ ನೇಮಕವನ್ನ ಮಾಡಲಾಗಿದೆ. ಈಗಾಗಲೇ ಪವನ್ ನೆಜ್ಜೂರು ಅವರನ್ನ ಅಮಾನತು ಮಾಡಲಾಗಿತ್ತು. ಇದರ ಬೆನ್ನಲ್ಲೇ ಇವತ್ತು ನೂತನ ಎಸ್ಪಿಯಾಗಿ ಸುಮನ್ ಡಿ ಪೆನ್ನೇಕರ್ ಅವರನ್ನ ನೇಮಕ ಮಾಡಲಾಗಿದೆ. ಇನ್ನು ಐಜಿಪಿ ವರ್ತಿಕಾ ಕಟಿಯಾರ್ ಏನಿದ್ರು ಈ ಮೊದಲು ಅವರನ್ನ ವರ್ಗಾವಣೆ ಮಾಡಿ ಸರ್ಕಾರ ಆದೇಶವನ್ನ ಹೊರಡಿಸಿರುವಂಥದ್ದು. ಬಳ್ಳಾರಿ ಗಲಭೆಯಲ್ಲಿ ಫೈರಿಂಗ್ ಎಲ್ಲ ನಡೆದು ಪೊಲೀಸರ ಸಮಕ್ಷಮದಲ್ಲೇ ನಡೆದಿತ್ತು. ಈ ಗಲಾಟೆಗಳೆಲ್ಲ ಫೈರಿಂಗ್ ನಡೆದಂತಹ ಸಂದರ್ಭದಲ್ಲೂ ಸಹ ಪೊಲೀಸರು ಅಲ್ಲಿದ್ದರು. ಅದರಲ್ಲಿ ರಾಜಶೇಖರ್ ಎನ್ನುವ ವ್ಯಕ್ತಿ ಮೃತಪಟ್ಟಿದ್ದರು. ಈ ಘಟನೆಯ ಸಂದರ್ಭದಲ್ಲಿ ಆ ಹಿಂದಿನ ದಿನವಷ್ಟೇ ಅಧಿಕಾರವನ್ನು ಸ್ವೀಕರಿಸಿದಂತಹ ಪವನ್ ನೆಜ್ಜೂರು ಎಸ್ಪಿಯಾಗಿ ಕೇವಲ ಒಂದು ದಿನದಲ್ಲಿ ಅವರನ್ನು ಅಮಾನತು ಕೂಡ ಮಾಡಲಾಗಿತ್ತು. ಈ ಘಟನೆಗೆ ಮೊದಲ ತಲೆದಂಡವಾಗಿದ್ದು ಪವನ್ ನೆಜ್ಜೂರು ಅವರದ್ದು. ಬಳ್ಳಾರಿಯ ಎಸ್ಪಿ ಆಗಿದ್ರು ಅವರು. ಚಾರ್ಜ್ ತಗೊಂಡಿದ್ರು. ಚಾರ್ಜ್ ತಗೊಂಡ ಕೆಲವೇ ಗಂಟೆಗಳಲ್ಲಿ ಈ ಘಟನೆ ನಡೆಯುತ್ತೆ. ಈ ಘಟನೆಯ ಹಿನ್ನೆಲೆಯಲ್ಲಿ ನಿರ್ಲಕ್ಷ್ಯದ ಆರೋಪದಡಿಯಲ್ಲಿ ಅವರನ್ನು ಅಮಾನತು ಮಾಡಲಾಗತ್ತೆ. ಅದಾದ ನಂತರ ಈಗ ಐಜಿಪಿ ವರ್ತಿಕಾ ಕಟಿಯಾರ್ ಅವರನ್ನು ಕೂಡ ವರ್ಗಾವಣೆ ಮಾಡಲಾಗಿದೆ. ಅವರ ಸ್ಥಾನಕ್ಕೆ ಡಾಕ್ಟರ್ ಪಿಎಸ್ ಹರ್ಷ ಅವರು ಬಳ್ಳಾರಿ ವಲಯಕ್ಕೆ ನೂತನ ಐಜಿಯಾಗಿ ನೇಮಕಗೊಂಡಿದ್ದಾರೆ. ಇನ್ನು ಪವನ್ ನೆಜ್ಜೂರು ಅವರನ್ನು ಅಮಾನತು ಮಾಡಿದ ನಂತರ ಈಗ ಬಳ್ಳಾರಿಯ ಎಸ್ಪಿ ಸ್ಥಾನಕ್ಕೆ ಡಾಕ್ಟರ್ ಸುಮನ್ ಡಿ ಪೆನ್ನೇಕರ್ ಅವರನ್ನು ನೇಮಿಸಿ ಗೃಹ ಇಲಾಖೆ ಆದೇಶವನ್ನು ಹೊರಡಿಸಿದೆ.